ಇನ್ನು ಮೈಕ್ರೋ ಫೈನಾನ್ಸ್ಗೆ ಕಡಿವಾಣ ಹಾಕೋದಕ್ಕೆ ಸರ್ಕಾರ ಸರ್ಕಸ್ ನಡೆಸ್ತಾ ಇದೆ. ಪ್ರತಿಯೊಂದು ಹಂತದಲ್ಲೂ ಕೂಡ ರಾಜ್ಯ ಸರ್ಕಾರ ಎಚ್ಚರಿಕೆಯ ಹೆಜ್ಜೆ ಇಡ್ತಾ ಇದೆ. ತೀವ್ರ ನಿಗಾ ವಹಿಸಿ ಬಿಲ್ನಲ್ಲಿ ಪ್ರತಿಯೊಂದು ಅಂಶವನ್ನ ಪರಿಶೀಲಿಸಲಾಗ್ತಾ ಇದೆ. ಒಂದೊಂದು ಪದದ ವಿಶ್ಲೇಷಣೆ ವಿಮರ್ಶೆ ಮಾಡ್ತಾ ಇದೆ ಸರ್ಕಾರ. ಸುಗ್ರೀವಾಜ್ಞೆಗೂ ಮುನ್ನ ಸಾಧಕ ಬಾಧಕದ ಕುರಿತು, ಕಾನೂನು ತೊಡಕು ಏನ್ ಬರಬಹುದು ಅನ್ನೋದರ ಕುರಿತು ಎಚ್.ಕೆ. ಪಾಟೀಲ್, ಕೃಷ್ಣ ಬೈರೇಗೌಡರು ಪರಿಶೀಲಿಸ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ. ಮಂಜುನಾಥ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಸರ್ಕಾರ ಈಗಾಗಲೇ ಸುಗ್ರೀವಾಜ್ಞೆ ಹೊರಡಿಸೋದು ನಿರ್ಧಾರ ಮಾಡಿದೆ. ಬಟ್ ಅದಾದ ನಂತರ ಯಾವುದೇ ಕಾನೂನಿನ ತೊಡಕಾಗಬಾರ್ದು ಅನ್ನೋ ಕಾರಣಕ್ಕೆ ಯಾವ ರೀತಿ ಪರಿಶೀಲನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಈ ಬಗ್ಗೆ? ವಿಜಯ್, ಏನು ಮೈಕ್ರೋ ಫೈನಾನ್ಸ್ ಕಂಪನಿಗಳಿಂದ ರಾಜ್ಯದಲ್ಲಿ ಒಂದಷ್ಟು ತೊಂದರೆಗಳಾಗ್ತಿದೆ, ಅದಕ್ಕೆ ಕಡಿವಾಣ ಹಾಕ್ಲಿಕ್ಕೆ ಈಗಾಗಲೇ ರಾಜ್ಯ ಸರ್ಕಾರ ಒಂದು ದಿಟ್ಟವಾದಂಥ ನಿರ್ಧಾರವನ್ನು ತೆಗೆದುಕೊಂಡಿದೆ. ಒಂದು ಬಿಲ್ ತರುವ ಮುಖಾಂತರ ಏನು ಮೈಕ್ರೋ ಫೈನಾನ್ಸ್ ಕಂಪನಿಗಳಿದೆ ಅದಕ್ಕೆ ಒಂದು ಏನು ಅದರ ಹಾವಳಿ ಇದೆ ಅದನ್ನು ಬ್ರೇಕ್ ಹಾಕಬೇಕು. ಜೊತೆಗೆ ಅದನ್ನು ತಡೆಯೋ ನಿಟ್ಟಿನಲ್ಲಿ ಸರ್ಕಾರ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು ಆ ನಿಟ್ಟಿನಲ್ಲಿ ಸಾಕಷ್ಟು ಪ್ಲಾನ್ಗಳನ್ನು ಮತ್ತು ಅಲರ್ಟ್ ಆಗಿ ಒಂದು ಕೆಲಸಗಳನ್ನು ಮಾಡ್ತಾ ಇರುವಂಥದ್ದು. ಈಗಾಗಲೇ ಸಚಿವ ಸಂಪುಟ ಸಭೆಯಲ್ಲಿ ಈ ಒಂದು ತಿದ್ದುಪಡಿ ಅಂದರೆ ಬಿಲ್ಲನ್ನು ತರಲಿಕ್ಕೆ ಸಚಿವ ಸಂಪುಟದಲ್ಲಿ ಅನುಮೋದನೆ ಪಡ್ಕೊಂಡಂಥ ಸರ್ಕಾರ ಒಂದಷ್ಟು ತಾಂತ್ರಿಕ ಕಾರಣಗಳಿಂದ ಒಂದಷ್ಟು ಅಡೆತಡೆಗಳನ್ನು ಅನುಭವಿಸ್ತಿದ್ದು. ಹೀಗಾಗಿ ಈಗಾಗಲೇ ಅಧಿಕಾರಿಗಳು ಮತ್ತು ಏನು ಸಚಿವರು ಸಿದ್ಧಪಡಿಸಿರುವಂಥ ಡ್ರಾಫ್ಟ್ ಬಿಲ್ ಏನಿದೆ ಆ ಬಿಲ್ನಲ್ಲಿ ಕೂಲಂಕುಷವಾಗಿ ಅದರ ಸಾಧಕ ಬಾಧಕಗಳೇನಿದೆ, ಸಂವಿಧಾನ ಅಡಿ ಯಾವ ರೀತಿ ನಾವು ಕೆಲಸವನ್ನು ಮಾಡಬೇಕು, ಜೊತೆಗೆ ಈ ಒಂದು ಬಿಲ್ ತಂದ ನಂತರ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಕೋರ್ಟ್ಗೆ ಹೋದರೆ ಅಲ್ಲಿ ಯಾವ ರೀತಿ ನಾವು ಹೋರಾಟ ಮಾಡಬೇಕಾಗತ್ತೆ, ಜೊತೆಗೆ ರಾಜ್ಯಪಾಲರಿಗೆ ನಾವು ಸುಗ್ರೀವಾಜ್ಞೆ ಮುಖಾಂತರ ಕಳಿಸ್ಕೊಟ್ರೆ ರಾಜ್ಯಪಾಲರು ಅದನ್ನು ಒಂದು ವೇಳೆ ಕೇಂದ್ರದ ಅಡಿಯಲ್ಲಿ ಬರೋ ಕಾರಣಕ್ಕೆ ಕೇಂದ್ರಕ್ಕೆ ಏನಾದರೂ ಶಿಫಾರಸು ಮಾಡ್ಬೋದಾ ಅನ್ನೋ ಒಂದು ಆತಂಕ ಕೂಡ ಸರ್ಕಾರಕ್ಕಿರುವಂಥದ್ದು. ಹೀಗಾಗಿ ಈ ಒಂದು ಬಿಲ್ನಲ್ಲಿ ಎಲ್ಲ ಪ್ರತಿಯೊಂದು ಪದವನ್ನು ಕೂಡ ಅನಲೈಸ್ ಮಾಡಿ ಇದರ ಅರ್ಥ ಏನು, ಇದು ಲೀಗಲ್ ಆಗಿ ಯಾವ ರೀತಿ ಸೂಚನೆ ಕೊಡುತ್ತೆ ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ಕೃಷ್ಣ ಬೈರೇಗೌಡರು ಜೊತೆಗೆ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ರು ಪರಿಶೀಲನೆಯನ್ನು ಮಾಡ್ತಿರುವಂಥದ್ದು. ಈಗಾಗಲೇ ಪರಿಶೀಲನೆ ಮಾಡಿ ಈ ಒಂದು ಬಿಲ್ ಡ್ರಾಫ್ಟ್ ಅನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಅವರಿಗೆ ತಲುಪಿಸಿರುವಂಥದ್ದು. ಆದರೆ ಯಾವುದೇ ಕಾರಣಕ್ಕೂ ತಾವು ಬಿಲ್ ತಂದ ನಂತರ ಇದಕ್ಕೆ ಕಾನೂನು ತೊಡಕು ಆಗಿರ್ಬೋದು ಅಥವಾ ಸುಗ್ರೀವಾಜ್ಞೆಯಲ್ಲಿ ರಾಜ್ಯಪಾಲರ ಹಸ್ತಕ್ಷೇಪ ಆಗಿರ್ಬೋದು, ಜೊತೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಯಾವುದೇ ರೀತಿಯ ಸಂಘರ್ಷ ಆಗಬಾರ್ದು ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದ ಸಚಿವರುಗಳಿಬ್ಬರು ಕೂಡ ಅಲರ್ಟ್ ಆಗಿ ಈ ಒಂದು ಡ್ರಾಫ್ಟ್ ಅನ್ನ ರೆಡಿ ಮಾಡಿರುವಂಥದ್ದು. ಇನ್ನೇನು ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರ ಕೈಯಲ್ಲಿ ಈ ಒಂದು ಬಿಲ್ ತಲುಪಿದೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಅದನ್ನ ಗವರ್ನರ್ ಕಚೇರಿಗೆ ಕಳಿಸೋದಕ್ಕೆ ಸರ್ಕಾರ ಒಂದು ಸಿದ್ಧತೆಯನ್ನ ಮಾಡ್ಕೊಂಡಿರುವಂಥದ್ದು. ವಿಜಯ್, ಥ್ಯಾಂಕ್ ಯು ಮಂಜುನಾಥ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.